Good morning, dear action. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ನಾವು ಆರೋಗ್ಯದ ಬಗ್ಗೆ ಸಮಯವನ್ನ ಕೊಡ್ಲಿಲ್ಲ ಅಂದ್ರೆ ಅನಾರೋಗ್ಯಕ್ಕೋಸ್ಕರ ಸಮಯವನ್ನು ಕೊಟ್ಟಂಗ ಆಗ್ತದ ಅಂತೇಳಿ ಒಂದು ಇಂಗ್ಲಿಷ್ ಸ್ಲೋಗನ್ ಐತಿ. ಅದು ನನ್ನ ಈ ಸ್ಕ್ರೀನ್ಯಾಗ ಐತಿ ನೋಡ್ರಿ, ಹಿಂದಿನ ಬಾಸು. ಏನೈತಪ್ಪ ಅಲ್ಲಿ ಅಂದ್ರ, ಇಫ್ ಯು ಡು ನಾಟ್ ಟೈಮ್ ಫಾರ್ ಯುವರ್ ವೆಲ್ನೆಸ್ ಅಂದ್ರೆ ಚೆನ್ನಾಗಿರುವುದು, ಆರೋಗ್ಯಕರವಾಗಿರುವುದು ಅಂತ ಅರ್ಥ ಆಗತ್ತೆ. ಇಫ್ ಯು ಡು ನಾಟ್ ಟೈಮ್ ಫಾರ್ ಯುವರ್ ವೆಲ್ನೆಸ್, ಯು ವಿಲ್ ಬಿ ಫೋರ್ಸ್ಡ್ ಟು ಮೇಕ್ ಟೈಮ್ ಫಾರ್ ಯುವರ್ ಇಲ್ನೆಸ್. ಅಂದ್ರ ನೀವು ಸಮಯವನ್ನ ಆರೋಗ್ಯಕ್ಕೋಸ್ಕರ ಕೊಡ್ಲಿಲ್ಲ ಅಂತಂದ್ರ ನೀವೇನ್ ಮಾಡ್ದಂಗ ಆಗ್ತದಪ್ಪ ಅಂತಂದ್ರ ಅನಾರೋಗ್ಯ ಕಡೆಗೆ ಒತ್ತಾಯ ಪೂರ್ವಕವಾಗಿ ಸಮಯವನ್ನ ಕೊಟ್ಟಂಗ ಆಗ್ತದ ಅನ್ನುವಂಥ ಮಾತನ್ನ ಹೇಳ್ತಾರ. ಇಫ್ ಯು ಡು ನಾಟ್ ಟೈಮ್ ಫಾರ್ ಯುವರ್ ವೆಲ್ನೆಸ್, ಯು ವಿಲ್ ಬಿ ಫೋರ್ಸ್ಡ್ ಟು ಮೇಕ್ ಟೈಮ್ ಫಾರ್ ಯುವರ್ ಇಲ್ನೆಸ್. ಫೋರ್ಸೇಬಲಿ ನೀವು ಟೈಮ್ ಅನ್ನ ಇಲ್ನೆಸ್ ಕೊಟ್ಟಂಗ ಆಗ್ತದ ಅಂತ ಹೇಳ್ತಾರ. ಬಹಳ ಇದು ತಿಳ್ಕೊಳ್ಳುವಂತ ವಿಚಾರ. ಬಹಳ ಅಂದ್ರೆ ಬಹಳ ತಿಳ್ಕೊಬೇಕಿದೆ ವಿಚಾರ. ನಾವು ನೋಡ್ರಿ, ಈಗ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ಆಗಿಬಿಡ್ತೀವಿ ನಾವು. ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ಆಗಿಬಿಡ್ತೀವಿ. ಅದು ನಮ್ಮ ಮನಸ್ಸಿಗೆ ಇರ್ತಕ್ಕಂಥ ಅದ್ಭುತವಾದಂತಹ ಒಂದು ಶಕ್ತಿ. ಅದನ್ನ ನಾವು ಬಹಳ ಮಂದಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೋಡ್ರಿ, ಈಗ ಬೆಳಗ್ಗೆ 7 ಗಂಟೆಗೆ ಉಡುಪಿಯಿಂದ ನಮ್ಮ ಗುರುಗಳಾದಂತಹ SN ಶೆಟ್ಟಿ ಸರ್ ಅವ್ರ ಏನ ಮೀಟಿಂಗ್ ಮಾಡ್ತಾರಲ್ಲ, ಜೂಮ್ ಮೀಟಿಂಗ್ ಮಾಡ್ತಾರೆ ಬೆಳಗ್ಗೆ 7 ಗಂಟೆಗೆ ಪ್ರತಿನಿತ್ಯ. ನಿಮಗೆ ಯಾರಿಗಾದ್ರೂ ಕೇಳ್ಬೇಕನ್ನೋ ಇಷ್ಟ ಇದ್ರ ನಾನು ಲಿಂಕ್ ಕಳಿಸ್ತೀನಿ, ಫೋನ್ ಮಾಡಿ ಕೇಳ್ಬಹುದು. ಯಾರು ಬೇಕಾದ್ರೂ ಜಾಯಿನ್ ಆಗ್ಬಹುದು. 7 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಆಗ್ತದೆ. ಅವರು ಪ್ರತಿನಿತ್ಯ ಇಂಥ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ ಏನ್ರಿ. ಅವರ ವಿಚಾರಗಳು ಸುಮಾರು ಒಂದು 40-45 ನಿಮಿಷದ ವಿಚಾರಗಳು ಇರ್ತಾವ. ನಾನು ಕೆಲವು ಸಾರಿ ಅವ್ರು ಹೇಳಿದ್ದ ವಿಚಾರಗಳನ್ನೇ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡುವಂತ ಸಾಧ್ಯತೆಗಳು ಕೂಡ ಇರ್ತಾವ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞನಾಗಿರ್ಬೇಕಾಗಿದ್ದು ನನ್ನ ಕರ್ತವ್ಯ, ನನ್ನ ಧರ್ಮ ಏನ್ರಿ. ಅವರು ಇದನ್ನೇ ಹೇಳ್ತಾರ, ಏನು, ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ಆಗ್ತೀವಿ ಅಂತ. ಈಗ ಉದಾಹರಣೆಗೆ ನೋಡ್ರಿ, ಭೂಮಿ ಒಳಗ ನೀವು ಯಾವ ಬೀಜ ಬಿತ್ತುತ್ತೀರಿ ಆ ಫಲ ಬರುತ್ತ ಅಲ್ವಾ? ನೀವು ಸಂತ್ರೆ ಹಣ್ಣಿನ ಬೀಜ ಬಿತ್ತಿದ್ರೆ ಸಂತ್ರೆ ಹಣ್ಣ ಬರ್ತಾವ, ಅದ್ರಾಗ ಬಾಳೆಹಣ್ಣು ಬರುದಿಲ್ಲ ಏನ್ರಿ. ನೀವು ಯಾವ್ದಾದ್ರು ಒಂದು ಹೂವಿನ ಬೀಜ ಬಿತ್ತಿದ್ರೆ ಹೂವಿನಿಗೆ ಆ ಹೂವ ಬರ್ತಾವ, ಅದ್ರಾಗ ಮತ್ ಬೇರೆ ಏನು ಬರುವುದಿಲ್ಲ. ಅಂದರೆ ಭೂಮಿ ಅನ್ನುವಂತಹ ನಮ್ಮ ಮನಸ್ಸಿನೊಳಗ ನಾವು ಯಾವ ಬೀಜವನ್ನ ಅಂದ್ರೆ ಸಂಕಲ್ಪವನ್ನ ಮಾಡಿ ಬೀಜ ಬಿತ್ತುತ್ತೀವಲ್ಲ, ಯಾವ ಬೀಜವನ್ನ ಬಿತ್ತುತ್ತೀವಿ ಅದರದ್ದೇ ಫಲ ಬರುತ್ತೆ. ಇದನ್ನ ನಾವು ನೆನಪಿಟ್ಕೋಬೇಕು ನೋಡ್ರಿ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ನಮ್ಮ ಜೀವನದೊಳಗೆ ಅಂದ್ರೆ ಸಾಧ್ಯ ಆದಷ್ಟು ಒಳ್ಳೆಯದನ್ನೇ ನಾವು ಆಲೋಚನೆ ಮಾಡ್ಬೇಕು ಯಾವಾಗಲೂ. ಅಂದ್ರೆ ಪಾಸಿಟಿವ್ ಆಗಿರುವಂತಹದ್ದನ್ನ ಆಲೋಚನೆ ಮಾಡ್ಬೇಕು. ನೆಗೆಟಿವ್ ಆಲೋಚನೆಗಳನ್ನ ಬಹಳಷ್ಟು ತರಬಾರ್ದು ನಮ್ಮ ತಲೆ ಒಳಗ. ತಂದಿವಿ ಅಂದ್ರೆ ನಾವು ನೆಗೆಟಿವ್ ಆಗಿಬಿಡ್ತೀವಿ. ಎಷ್ಟೋ ಜನ ನೆಗೆಟಿವ್ ಮಾತಾಡಿ ನೆಗೆಟಿವ್ ಆಗಿಬಿಟ್ಟಿರ್ತಾರ. ಒಂಥರ ಮಾನಸಿಕ ಗಿರಾಕಿ ಆಗಿರ್ತಾರ ಅವ್ರು. ಆ ಮಾನಸಿಕ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬರೀ ನೆಗೆಟಿವ್ ಥಿಂಕ್ ಮಾಡಿರ್ತಾರ ಅವ್ರು ಏನ್ರಿ. ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರ ನೋಡ್ರಿ, ಎಂತ ಅದ್ಭುತವಾದಂತ ಮಾತಾಡ್ಯಾರ. ನಮ್ಮ ಹಿರಿಯರು ಹೇಳಿದ್ದದು, ಮನಸ್ಸಿನಂತೆ ಮಹಾದೇವ. ಅಂದ್ರ ನಾವು ನಮ್ಮ ಮನಸ್ಸನ್ನ ಯಾವ ಕಡೆಗೆ ಒಯ್ತೀವಿ ಆ ಕಡೆಗೆ ಹೋಗ್ತದೆ. ಏನನ್ನ ನಾವು ಬಯಸ್ತೀವಿ ಅದು ಸಿಗ್ತದ ನೋಡ್ರಿ ನಮಗ.
ನಮಗ್ ಏನಾಗ್ಬಿಟ್ಟದ, ಬಡತನದಾಗ ಹುಟ್ಟಿವಲ್ಲ, ಬರೀ ಬಡತನ 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 ನೋಡ್ಕೊಂಡು ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ಫಿಕ್ಸ್ ಮೈಂಡ್ನಾಗ ಅದೀವಿ ನಾವು. ಬಟ್ ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಶ್ರೀಮಂತ ಆಗ್ಬಹುದು. ಆದರೆ ಮನಸ್ಸು ಅನ್ನುವಂತಹ ನಮ್ಮ ಈ ಭೂಮಿಯೊಳಗ ನಾವು ಶ್ರೀಮಂತರಾಗಬೇಕು ಅನ್ನುವಂತಹ ಬೀಜವನ್ನು ಬಿತ್ತಬೇಕು. ಸದಾ ಅದರ ಬಗ್ಗೆ ಆಲೋಚನೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕು. ನಮಗ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯಾವುದು? ಆರೋಗ್ಯ. ಆರೋಗ್ಯ ಚೆನ್ನಾಗಿರುವುದ್ರ ಕಡೆಗೆ ನಾವು ಗಮನ ಕೊಡಬೇಕು, ವೆಲ್ನೆಸ್ ಕಡೆ ಗಮನ ಕೊಡಬೇಕು. ಈಗ ಆರೋಗ್ಯ ಕೆಟ್ಟರೆ ತುರ್ತಾಗಿ ನಾವು ಡಾಕ್ಟರ್ ಕಡೆ ಹೋಗ್ಬೇಕು, ಚಿಕಿತ್ಸೆ ತಗೋಬೇಕು, ಅದು ಕಾಮನ್. ಬಟ್ ನಾವು ಆರಾಮಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕಪ್ಪ ಅಂತಂದ್ರ ಬರೀ ಟ್ರೀಟ್ಮೆಂಟ್ ಮೇಲೆ ನಾವು ಹೆಲ್ದಿ ಆಗಿರ್ಲಿಕ್ಕೆ ಆಗಲ್ಲ. ಕಾಯಿಲೆಯನ್ನ ವಾಸಿ ಮಾಡ್ಕೋಬಹುದು, ಅದು ಕೂಡ ಎಷ್ಟೋ ಬಾರಿ ಟೆಂಪರವರಿ ಆಗಿ. ಆದ್ರೆ ನಾವು ಶಾಶ್ವತವಾಗಿ ಆರಾಮ ಇರ್ಬೇಕಪ್ಪ ಅಂದ್ರ ನಾವು ವೆಲ್ನೆಸ್ ಫುಡ್ ತಗೋಬೇಕು. ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತ ಆಹಾರ ರೂಪದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಸೇವನೆ ಮಾಡ್ಬೇಕು ನಾವು. ಅಂದ್ರ ನಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದ ನೋಡ್ರಿ. ಅದಕ್ಕ ಸದಾ ನಾವು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು, ನಾವು ಕೆಟ್ಟದ್ದನ್ನ ಆಲೋಚನೆ ಮಾಡಬಾರದು. ಒಳ್ಳೆಯದನ್ನೇ ಬಯಸ್ಬೇಕು, ನಮಗೂ ಒಳ್ಳೇದ ಬಯಸ್ಬೇಕು, ಪರರಿಗೂ ಒಳ್ಳೇದ ಬಯಸ್ಬೇಕು. ಸದಾ ನಮ್ಮ ತಲೆ ಒಳಗೆ ಒಳ್ಳೇದೇ ಇರಬೇಕು, ಕೆಟ್ಟದ್ದಿರಬಾರ್ದು, ನೆಗೆಟಿವ್ ಇರಬಾರ್ದು. ಏನ್ರಿ, ಈಗ ಎಷ್ಟೋ ಜನ ನಾನು ಅದಾಗಬೇಕು ಅಂತ ಸಂಕಲ್ಪ ಮಾಡಿ ಆದವ್ರದಾರ, ಆಗ್ಲಿಕ್ಕೆ ಸಾಧ್ಯದ. ಅದು ನಮಗೂ ಸಾಧ್ಯದ, ನಿಮಗೂ ಸಾಧ್ಯದ. ಆದರೆ ನಾವು ಆ ರೀತಿ ಅದಕ್ಕೋಸ್ಕರ ಹಪಹಪಿಸಬೇಕು. ಅವಾಗ ನಾವು ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕಾಗತ್ತೆ. ಆದ್ರೆ ಈಗ ಬಹಳ ಜನರಿಗೆ ಏನ್ ಕಲ್ಪನಾ ಇರ್ತದ, ಶ್ರೀಮಂತಿಕೆ ಅನ್ನೋದು ಸ್ವಲ್ಪ ಅಪಾಯಕಾರಿ ಅಂತ. ಅಪಾಯ ಎದುರಾಗಿಲ್ರಿ, ಎಲ್ಲಾದ್ರಾಗೂ ಅಪಾಯ ಅದ. ಬಟ್ ನಾವು ತಿಳ್ಕೊಂಡಂಗೈತಿ. ಈಗ ಮೊಬೈಲ್ ತಗೊಂಡ್ರೆ ಅಪಾಯ ಹೌದು, ಅದ್ರ ಕೆಟ್ಟದ್ದು ಐತೆ, ಒಳ್ಳೇದು ಐತೆ. ನಾವು ಊಟ ಮಾಡಿದ್ರೆ ಅಪಾಯ, ಯಾಕಪ್ಪ ಅಂದ್ರೆ ಅದ್ರ ಕೆಮಿಕಲ್ ಅದ, ಅದ್ರಾಗ ಎಷ್ಟೋ ಆಹಾರ ಸರಿ ಇಲ್ಲ. ಎಷ್ಟೋ ಕೆಟ್ಟ ಹೋಗಿದ್ದು ಪದಾರ್ಥಗಳು ಇರ್ತಾವ, ಅಂಥವನ್ನೆಲ್ಲ ನಮಗ್ ಗೊತ್ತಿರ್ಲಾರ್ದ ತಿಂದು ಬಿಡ್ತೀವಿ ನಾವು. ಅದ್ರಾಗೂ ಅಪಾಯ ಅದ, ಊಟ ಮಾಡೋದ್ರಾಗೂ ಅಪಾಯ ಅದ, ನಡೆದಾಡೋದ್ರಾಗ ಅಪಾಯ ಅದ. ಯಾವಾಗ ಆಕ್ಸಿಡೆಂಟ್ ಆಗುತ್ತೋ ಗೊತ್ತಿಲ್ಲ. ಹಾಗಂತ ನಾವು ಮನೆ ಒಳಗ ಕೂಡ್ಲಿಕ್ಕಾಗತ್ತಾ? ಇಲ್ಲ. ಅದೇ ರೀತಿಯಾಗಿ ನಾವು ಒಳ್ಳೆಯದರ ಕಡೆ ಪ್ರಯತ್ನವನ್ನ ಮಾಡಿದೀವಿ ಅಂದ್ರ, ಒಳ್ಳೆಯದರ ಬಗ್ಗೆ ಆಲೋಚನೆಯನ್ನ ಮಾಡಿದೀವಿ ಅಂದ್ರ ನಾವು ಅದನ್ನೇ ಪಡಿತೀವಿ ಅನ್ನುವಂಥ ಮಾತನ್ನ ಇವತ್ತು ಹೇಳ್ತಾ ನಾನು ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಆಗಿರ್ಲಿಲ್ಲ ಅಂದ್ರೆ ಬೇರೆದವ್ರಿಗೂ ಹೇಳ್ರಿ. ಆಮೇಲೆ ನಮ್ಮ ಈ ವಿಡಿಯೋಗಳನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.